ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಅಪ್ಡೇಟ್ ಇಸ್ ವೆರಿ ಇಂಪಾರ್ಟೆಂಟ್. ಸ್ಪೀಡ್ ಆಗಿ ಓಡ್ತಾ ಇರೋಂಥ ಈ ಜಗತ್ನಲ್ಲಿ ನಾವು ಅಪ್ಡೇಟ್ ಆಗಿಲ್ಲ ಅಂತಂದ್ರೆ ತುಂಬಾನೇ ಕಷ್ಟ. ನಾನೇನ್ ಹೇಳೋ ಕೊಟ್ಟಿದ್ದೀನಿ ಅಂತಂದ್ರೆ ಇಲ್ಲಿ ಡೈರೆಕ್ಟ್ರು ಔಟ್ಡೇಟ್ ಆಗೋಗಿದ್ದಾರೆ. ನೀವಿನ್ನೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ನನ್ನ ಹೊಸ ಪ್ರಯತ್ನಗಳಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಇಂಟ್ರೋ ಮುಗೀತು, ಇನ್ನು ಸಿನಿಮಾದೊಳಗೆ ಹೋಗೋಣವಾ? ಕೆಲವು ಹೀರೋಗಳು ಹಿಟ್ ಸಿನಿಮಾನ ಮಾಡಬೇಕು, ಆದ್ರೆ ದರ್ಶನ್ ಅವ್ರ ವಿಚಾರದಲ್ಲಿ ಹಾಗಲ್ಲ. ಇವ್ರು ಮಾಡುವಂತ ಸಿನಿಮಾ ಹಿಟ್ ಆಗುತ್ತೆ. ಎರಡಕ್ಕೂ ತುಂಬಾನೇ ವ್ಯತ್ಯಾಸ ಇದೆ. ಏನಾದ್ರು ಕನ್ಫ್ಯೂಸ್ ಆಗಿದ್ರೆ ನಾನು ಹೇಳಿದ ಸ್ಟೇಟ್ಮೆಂಟ್ ನ ಇನ್ನೊಂದ್ಸಲಿ ಕೇಳಿ. ಪ್ರೆಸೆಂಟ್ ಸಿಚುಯೇಷನ್ ಏನೇ ಇರ್ಬೋದು, ಬಟ್ ಇವರ ಫ್ಯಾನ್ಸ್ ಈ ಸಿನಿಮಾನ ರಿಸೀವ್ ಮಾಡ್ಕೊಂಡಿರೋಂಥ ರೀತಿ ಇದೆಯಲ್ಲ, ಇದು ಟ್ರೂ ಫ್ಯಾನ್ ಬೇಸ್ ಅಂತ ಅಂದ್ರೆ. ಈ ಅನ್ಕಂಡೀಷನಲ್ ಲವ್ ಅಂತ ಹೇಳ್ತಾರಲ್ಲ, ಅದು ಇವರಿಗೆ ಒಲದ್ ಬಂದಿದೆ. ವಾಟ್ ಎವರ್, ನಾವಿನ್ನು ಸಿನಿಮಾ ವಿಚಾರಕ್ಕೆ ಬರೋಣ. ಇದೇ ಸಿನಿಮಾ ಏನಾದರೂ 2010 ಇಲ್ಲ 2015 ಒಳಗಡೆ ಬಂದಿದ್ರೆ ಸೂಪರ್ ಡೂಪರ್ ಹಿಟ್ ಆಗ್ತಿತ್ತು. ಈ 8-10 ವರ್ಷದಲ್ಲಿ ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿ ತುಂಬಾನೇ ಬದಲಾಗಿದಾವೆ. ಅದರಲ್ಲೂ ಕೆಲವೊಂದು ಸಿನಿಮಾಗಳು ಸೆಟ್ ಮಾಡಿರುವಂತ ಸ್ಟ್ಯಾಂಡರ್ಡ್ಸ್ ಗಳಿದಾವಲ್ಲ, ಬೇರೆ ಲೆವೆಲ್ಗೆ ಇದೆ. ಯಾವ್ದಾದ್ರು ಸಿನಿಮಾ ಆ ಸ್ಟ್ಯಾಂಡರ್ಡ್ ಗಿಂತ ಸ್ವಲ್ಪ ಕೆಳಗಡೆ ಬಂತು ಅಂದ್ರೆ ಅದು ನಮ್ಗೆ ಫ್ಲಾಟ್ ಅಂತ ಅನ್ಸುತ್ತೆ. ಈ ಸಿನಿಮಾದಲ್ಲಿ ಆಗಿರುವಂತ ವಿಚಾರ ಕೂಡ ಅದೇನೆ. ಯೂಶುವಲ್ ರೊಟೀನ್ ಪೊಲಿಟಿಕಲ್ ಡ್ರಾಮಾ, ಲೂಸ್ ಸ್ಕ್ರೀನ್ ಪ್ಲೇ, ಎಕ್ಸ್ಪೆಕ್ಟೆಡ್ ಕ್ಲೈಮ್ಯಾಕ್ಸ್, ಪುವರ್ ವಿಎಫ್ಎಕ್ಸ್, ಲೋ ಪ್ರೊಡಕ್ಷನ್ ಡಿಸೈನ್ ಅಂಡ್ ಆ ಸೆಟ್ಸ್ಗಳು ಕೂಡ ನೀಟಾಗಿ ಫೇಕ್ ಅಂತ ಅನ್ಸುತ್ತೆ. ಮೇನ್ ಆಗಿ ಹೇಳ್ಬೇಕು ಅಂತಂದ್ರೆ ಈ ಸ್ಟೋರಿನಲ್ಲಿ ದಮ್ಮೆ ಇಲ್ಲ. ಈ ಸಿನಿಮಾ ಕಂಪೇರ್ ಮಾಡಿದ್ರೆ ದರ್ಶನ್ ಅವರ ಹಳೆ ಸಿನಿಮಾ ಪ್ರಿನ್ಸ್ ಎಷ್ಟೋ ಚೆನ್ನಾಗಿದೆ. ಏನಪ್ಪಾ ಇವನು ಬರೀ ನೆಗೆಟಿವ್ಸ್ ನ ಹೇಳ್ತಾ ಇದ್ದಾನೆ ಅಂತ ಅಂದ್ಕೊಳಕ್ ಹೋಗ್ಬೇಡಿ. ಈ ಸಿನಿಮಾದಲ್ಲಿ ಪಾಸಿಟಿವ್ ಕೂಡ ಇದೆ. ಅದು ನನ್ ಅದರ್ ದ್ಯಾನ್ ದರ್ಶನ್. ಲಿಟ್ರಲಿ ಇವರಲ್ಲಿ ಏನೋ ಒಂದು ಚಾರ್ಮ್ ಇದೆ. ಹಿ ಜಸ್ಟ್ ಡಾಮಿನೇಟ್ಸ್ ದ ಫ್ರೇಮ್. ಅಂಡ್ ಇವರು ಕೊಟ್ಟಿರುವಂತ ಕೆಲಸನ ತುಂಬಾ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಅಂಡ್ ಹೀರೋಯಿನ್ ಕೂಡ ಸರ್ಪ್ರೈಸಿಂಗ್ಲಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಇಷ್ಟನ್ನ ಬಿಟ್ರೆ ಸಿನಿಮಾದಲ್ಲಿ ಯಾವುದೇ ರೀತಿಯಾದಂತಹ ಪಾಸಿಟಿವ್ಸ್ ನನಗೆ ಕಾಣಿಸ್ಲಿಲ್ಲ. ಸೊ ಓವರ್ ಆಲ್ ಆಗಿ ಹೇಳ್ಬೇಕು ಅಂತಂದ್ರೆ ಸಿನಿಮಾ ಬಿಲೋ ಆವರೇಜ್ ಆಗಿತ್ತು. ಇನ್ನು ನೀವೇನಾದ್ರೂ ಈ ಸಿನಿಮಾನ ನೋಡಿದ್ರೆ ನಿಮ್ಗೆ ಹೇಗೆ ಅನಿಸ್ತು ಅಂತ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ನಾನಿನ್ನು ಹೋಗ್ಬಿಟ್ಟು ಬರ್ತೀನಿ.